ಸ್ನೇಹಿತರೆ ನಮಸ್ಕಾರ. ಸುಮ್ಮನೆ ಹೊರಗಡೆ ಹೋಗಿ ಉಪ್ಪಿನಕಾಯಿ ತಂದು ತಿಂದು ಆರೋಗ್ಯ ಕೆಡಿಸ್ಕೊಳಕ್ಕೆ ಬದಲು ಪ್ರಭು ಶೆಟ್ಟಿ ಫುಡ್ ಚಾನಲ್ ನೋಡಿ ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ಬ್ಯಾಚುಲರ್ಸ್ ಪಿ ಜಿಯಲ್ಲಿದ್ದೀರಾ ಅಥವಾ ಹಾಸ್ಟೆಲಲ್ಲಿದ್ದೀರಾ, ಹೊರಗಡೆ ಹೋಗ್ಬೇಕಾ? ಈ ಉಪ್ಪಿನಕಾಯಿ 30 ನಿಮಿಷ ಕಷ್ಟಪಟ್ಟರೆ 30 ದಿನ ಇಟ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ಟೊಮೊಟೊ ಉಪ್ಪಿನಕಾಯಿ, ಬಿಸಿ ಬಿಸಿ ಅನ್ನ, ಇಡ್ಲಿ, ದೋಸೆ ಪ್ರತಿಯೊಂದು ಜೊತೆಲಿ ಸೂಪರ್ ಕಣ್ರಿ. 3 kg ಟೊಮೊಟೊ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. 3 kg ಟೊಮೊಟೊ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀರು ಹಾಕೋಂಗಿಲ್ಲ, ಎಣ್ಣೆ ಹಾಕೋಂಗಿಲ್ಲ. ಹುಣಸೆಹಣ್ಣು 150 ಗ್ರಾಮ್, 200 ಗ್ರಾಮ್ ಹುಣಸೆಹಣ್ಣು ಹಾಕಿ, ಹುಣಸೆಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಲಿ. ಬೆಂದಿದ್ದಾದಮೇಲೆ ಆರಿದ್ದಾದಮೇಲೆ ಜಾರ್ಗೆ ಹಾಕಿ, ಒಂದು 100 ಗ್ರಾಮ್ ಬೆಳ್ಳುಳ್ಳಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಪೇಸ್ಟಾಗಿ ರುಬ್ಬಿ. 400 ಗ್ರಾಮ್ ಎಣ್ಣೆ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಬೆಳ್ಳುಳ್ಳಿ 100 ಗ್ರಾಮ್ ಹಾಕಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರ್ಬೋದು, ಕಮ್ಮಿ ನಡೆಯುತ್ತೆ. ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವು ಅಷ್ಟನ್ನು ಕ್ಲೀನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಫ್ರೈ ಆದಮೇಲೆ ರುಬ್ಬಿರುವಂಥ ಟೊಮೊಟೊನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿ ಬರಲಿ. ಇನ್ನೊಂದು ಬಾಣಲಿಯಲ್ಲಿ 100 ಗ್ರಾಮ್ ಸಾಸಿವೆ, 50 ಗ್ರಾಮ್ ಮೆಂತ್ಯ ಅಷ್ಟನ್ನು ಕ್ಲೀನಾಗಿ ಹುರ್ಕೊಂಡಾದಮೇಲೆ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ. ಪುಡಿ ಹಾಕಿದ್ಮೇಲೆ ಆ ಪುಡಿನೂ ಹಾಕಿ ಮಿಕ್ಸ್ ಮಾಡಿ ಸ್ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾಯಿರಿ. ಮಿನಿಮಮ್ ಒಂದು 20-25 ನಿಮಿಷ ಮಿಕ್ಸ್ ಮಾಡ್ತಾಯಿರಿ. ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರಲಿ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆಯನ್ನು ಸೂಪರಾಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.